ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ವಿಶ್ವವೀಗ ಮತ್ತೊಂದು ಭೀಕರ ಮಹಾಯುದ್ಧದ ಅಂಚಿನಲ್ಲಿ ಬಂದು ನಿಂತಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಕಿಡಿ ಜಾಗತಿಕ ವಿನಾಶದ ಜ್ವಾಲೆಯಾಗಿ ಮಾರ್ಪಾಡಾಗುವ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇವೆ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಸ್ಥಾಪನೆಗಾಗಿ ನಡೀತಾ ಇದ್ದ ಎಲ್ಲಾ ಮಾತುಕತೆಗಳು ಈಗ ಸಂಪೂರ್ಣವಾಗಿ ಮುರಿದು ಬಿದ್ದಿವೆ. ಇದರ ಬೆನ್ನಲ್ಲೇ ಅಮೆರಿಕ ಇರಾನ್ ನಡುವೆ ದಾಳಿ ಪ್ರತಿದಾಳಿ ನಡೀತಾ ಇದ್ದು ವಿಶ್ವಕ್ಕೆ ಆತಂಕ ಶುರುವಾಗಿದೆ. ಮುರಿದು ಬಿದ್ದ ಮಾತುಕತೆ, ಇರಾನ್ ಮೇಲೆ ಅಮೆರಿಕ ಅಟ್ಯಾಕ್. ಮತ್ತೆ ಇಡೀ ವಿಶ್ವಕ್ಕೆ ಶುರುವಾಯಿತು ತೈಲ ಬೆಲೆ ಏರಿಕೆ ಆತಂಕ. ಇರಾನ್ ಮತ್ತು ಅಮೆರಿಕ ನಡುವೆ ಶಾಂತಿ ಸ್ಥಾಪನೆಗಾಗಿ ನಡೆದಿದ್ದ ಎಲ್ಲಾ ಮಾತುಕತೆಗಳು ಈಗ ಸಂಪೂರ್ಣವಾಗಿ ಮುರಿದು ಬಿದ್ದಿವೆ. ಇದರ ಬೆನ್ನಲ್ಲೇ ಅಮೆರಿಕ ಸೇನೆ ಇರಾನ್ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇರಾನ್ ದೇಶದ ಆರ್ಥಿಕ ಬೆನ್ನೆಲುಬಾಗಿದ್ದ, ಅದರಲ್ಲೂ ಮುಖ್ಯವಾಗಿ ಭಾರತದ ನೆರವಿನೊಂದಿಗೆ ಇರಾನ್ ಅಭಿವೃದ್ಧಿಪಡಿಸಿದ್ದ ಐತಿಹಾಸಿಕ ಚಾಬಹಾರ್ ಬಂದರಿನ ಮೇಲೆ ಅಮೆರಿಕದ ಫೈಟರ್ ಜೆಟ್ಗಳು ಮುಗಿಬಿದ್ದಿವೆ. ಬಂದರಿನ ವಾಣಿಜ್ಯ ಸೇವೆಗಳು ಮತ್ತು ನೌಕಾಪಡೆಯ ಮೂಲಸೌಕರ್ಯಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ಈ ದಾಳಿ ನಡೆಸಿದ್ದು, ಇಡೀ ಚಾಬಹಾರ್ ಬಂದರು ಸಂಪೂರ್ಣ ನಡುಗಿ ಹೋಗಿದೆ. ಅಮೆರಿಕ ಈ ದಿಢೀರ್ ದಾಳಿಗೆ ಇರಾನ್ ಸುಮ್ಮನೆ ಕೂತಿಲ್ಲ. ಅಷ್ಟೇ ಭೀಕರವಾಗಿ ಪ್ರತಿದಾಳಿ ನಡೆಸಿದೆ. ಬಹ್ರೇನ್ನಲ್ಲಿರುವ ಅಮೆರಿಕದ 5ನೇ ನೌಕಾಪಡೆಯ ಪ್ರಧಾನ ಕಚೇರಿ ಹಾಗೂ ಕುವೈತ್ನಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿಗಳ ಮಳೆ ಸುರಿಸಿದೆ. ಅಮೆರಿಕದ ಪ್ರಮುಖ ವಾಯುನೆಲೆಗಳು ಇರಾನ್ ದಾಳಿಗೆ ಧ್ವಂಸಗೊಂಡಿವೆ. ಹಾಗಾದ್ರೆ ಯುದ್ಧ ಮತ್ತೆ ಶುರುವಾಗಿದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಮತ್ತೆ ಯುದ್ಧ ಶುರುವಾಗಿದ್ದೇಕೆ? ಜೂನ್ 17 ಅಮೆರಿಕ ಇರಾನ್ ನಡುವೆ ಮಹತ್ವದ ಒಪ್ಪಂದ ಆಗಿತ್ತು. 60 ದಿನಗಳ ಕದನ ವಿರಾಮ ಅವಧಿಯಲ್ಲಿ ಸಂಚಾರಕ್ಕೆ ಹಾರ್ಮುಜ್ ಸಂಧಿ ಮುಕ್ತವಾಗಿತ್ತು. ಆದರೆ ಓಮನ್ ಮತ್ತು ಅಮೆರಿಕ ಬೆಂಬಲಿತ ಸಂಸ್ಥೆಗಳಿಂದ ಹೊಸ ಜಲಮಾರ್ಗ ಸೃಷ್ಟಿ. ಜಲಮಾರ್ಗ ಮೇಲೆ ಸಂಪೂರ್ಣ ನಿಯಂತ್ರಣ ತನಗೆ ಇರಬೇಕೆಂದು ಇರಾನ್ ಹಠ. ಹೊಸ ಮಾರ್ಗದಲ್ಲಿ ಸಂಚರಿಸಿದ ಹಡಗಿನ ಮೇಲೆ ಹಾರ್ಮುಜ್ನಲ್ಲಿ ಇರಾನ್ ದಾಳಿ. ಇರಾನ್ ದಾಳಿಗೆ ಪ್ರತಿಯಾಗಿ ಅಮೆರಿಕದಿಂದಲೂ ಭೀಕರ ಪ್ರತಿದಾಳಿ. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ದೊಡ್ಡ ಹೇಳಿಕೆ ನೀಡಿದ್ದಾರೆ. ಯುದ್ಧದ ಜೊತೆಗೆ ಇರಾನ್ ಮೇಲೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ಇರಾನ್ ತನ್ನನ್ನು ಹತ್ಯೆ ಮಾಡಲು ಸಂಚು ರೂಪಿಸುತ್ತಿರಬಹುದು ಎಂದು ಟ್ರಂಪ್ ಹೇಳಿಕೆ ನೀಡಿದ್ದಾರೆ. I'm number 1 on the kill list for Iran. They're lovely people. I'm number 1. So I don't know. I can't tell you that, but I don't really care because I'm doing my job and I'm doing it, I hope, better than anybody's ever done it, because we have a country that's hot and really, really successful. But I mention it only because it's on the list. I mean, it came out. There was another list came out yesterday, and I'm number 1 on. I like being number 1 on TikTok better, but I'm number 1 on the list for killing. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಅಂತ್ಯಕ್ಕೆ ಮಧ್ಯಂತರ ಒಪ್ಪಂದ ಏರ್ಪಟ್ಟಿದ್ದರಿಂದ ತೈಲ ಬೆಲೆಗಳಲ್ಲಿ ಕುಸಿತ ಕಂಡು ಬಂದಿತ್ತು. ಹಾರ್ಮುಜ್ ಸಂಧಿಯಲ್ಲಿ ಸಂಚಾರ ಆರಂಭವಾಗಿದ್ದರಿಂದ ವಾಣಿಜ್ಯ ಹಡಗುಗಳ ಸಂಚಾರ ಸುಗಮಗೊಂಡಿತ್ತು. ಆದರೆ ಈಗ ಮತ್ತೆ ಯುದ್ಧ ನಡೆಯುತ್ತಿರೋದ್ರಿಂದ ಇಡೀ ವಿಶ್ವಕ್ಕೆ ಗಂಡಾಂತರ ಎದುರಾಗಲಿದೆ. ಏನೆಲ್ಲ ಸಂಕಷ್ಟ ಬರಲಿದೆ ಅನ್ನೋದನ್ನ ನೋಡೋದಾದ್ರೆ, ಮತ್ತೆ ತೈಲ ಸಂಕಷ್ಟ. ಹಾರ್ಮುಜ್ ಜಲಸಂಧಿ ಬ್ಲಾಕ್ ಆದರೆ ವಿಶ್ವಕ್ಕೆ ಗಂಡಾಂತರ ಫಿಕ್ಸ್. LPG ಸಿಲಿಂಡರ್, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಗಗನಕ್ಕೇರಲಿದೆ. ಮೇ ತಿಂಗಳಿನಲ್ಲೇ ಕಚ್ಚಾ ತೈಲ $100 ದಾಟಿದಾಗ ಪೆಟ್ರೋಲ್ 3 ಬಾರಿ ಏರಿಸಲಾಗಿತ್ತು. ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಪೆಟ್ರೋಲ್, ಡೀಸೆಲ್, LPG ಬೆಲೆ ಏರಿಕೆಯ ಬಿರುಗಾಳಿ. ಈ ಎಲ್ಲ ಯುದ್ಧದ ಜ್ವಾಲೆಯ ನಡುವೆ ಇರಾನ್ನಲ್ಲಿ ಮತ್ತೊಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಫೆಬ್ರವರಿ 28ರಂದು ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಗೆ ಬಲಿಯಾಗಿದ್ದ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಪ್ರಕ್ರಿಯೆ ಇಂದು ಮಶಾದ್ನಲ್ಲಿ ಮುಕ್ತಾಯಗೊಳ್ಳುತ್ತಿದೆ. ಒಟ್ಟಾರೆ ಇದು ಕೇವಲ 2 ದೇಶಗಳ ಯುದ್ಧವಲ್ಲ, 3ನೇ ಮಹಾಯುದ್ಧದ ಮುನ್ನುಡಿಯೇ ಎಂಬ ಆತಂಕ ಇದೀಗ ಇಡೀ ವಿಶ್ವಕ್ಕೆ ಕಾಡಲಾರಂಭಿಸಿದೆ.